वार्ड नंबर 20 है। ಎಲ್ಲರಿಗೂ ನಮಸ್ಕಾರ. ಪುರಿಯಂಕಬಿ ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರಕಾತು. ಇವತ್ತು ನಾವು ಮೀಲಾದನ್ ನಬಿ ಪ್ರಯುಕ್ತ ನಾಳೆ ಹಬ್ಬ ಇರೋದ್ರಿಂದ ಸರ್ಕಾರಿ ಉರ್ದು ಶಾಲೆಯಲ್ಲಿ ವಾರ್ಡ್ ನಂಬರ್ 20 ಬುಕ್ಸು ಮತ್ತೆ ತಟ್ಟೆಗಳನ್ನ ವಿತರಣೆ ಮಾಡಲಿಕ್ಕೆ ಹೋಗಿದ್ವಿ. ಮತ್ತೆ ರಿಟರ್ನ್ ಬರೋವಾಗ ನೋಡಿದ್ವಿ ನಮ್ಮ ನವೀದಲ್ಲಿ ಎಲ್ಲಿದ್ದಾರೆ ನವೀದ್ ಅವರ ಮನೆಯಲ್ಲಿ ಈ ಕಸ ಕ್ಲೀನ್ ಮಾಡಿ ಒಂದು ನನ್ನ ಗೊತ್ತಿದ ಮಟ್ಟಿಗೆ 1 ವರ್ಷ ಆಗಿದೆಯಾ? ಆಗಿದೆ ಹೆಚ್ಚು ಕಡಿಮೆ ಆಗಿದೆ. ಇದರಲ್ಲಿ ಈ ಕಸ ತುಂಬಿರೋ ಹತ್ರ, ಯಾಕಂದ್ರೆ ಶಾಲೆಯ ಮಕ್ಕಳು, ಸಾರ್ವಜನಿಕರು, ಕೂಲಿ ಕಾರ್ಮಿಕರು ಓಡಾಡುವಂತ ಸ್ಥಳ. ಒಂದು ವೇಳೆ ಯಾಕಂದ್ರೆ ಆವಾಗ್ಲೇ ನವೀದ್ ಅವ್ರ ಅಪ್ಪ ಹೇಳೋದು ನನಗೆ ಹಾವು ಬಂದ್ಬಿಟ್ಟಿದೆ ಅಂದ್ಬಿಟ್ಟು, ಅವ್ರ ಕನ್ನಡ ನೋಡಿದ್ದಾರೆ. ನೋಡಿ ಅವ್ರಿಗೆ ಭಯ ಆಯ್ತು. ಮಕ್ಕಳು ಓಡಾಡೋ ಸಮಯದಲ್ಲಿ ಯಾರಾದ್ರೂ ಏನಾದ್ರು ಹೊಣಾವತೆ ಆದ್ರೆ ಯಾರು ಹೊಣೆ? ಅದರಿಂದ ನಾನು ನಗರಸಭೆ ಪೌರಾಯುಕ್ತರಾಗಿರುವಂತಹ ಆಂಜನೇಯ ಸರ್ ನಾನು ಮನವಿ ಮಾಡ್ತಾ ಇದ್ದೀನಿ. ಕೂಡಲೇ ಏನಿಲ್ಲ ಕಸ ಇದೆ ಅದನ್ನ ತೆರವುಗೊಳಿಸ್ಬೇಕು, ಕೂಡಲೇ ಮಾಡ್ಬೇಕು. ಇವತ್ತು ನಾಳೆ ಒಳಗಡೆ, ನಾಳೆ ಹಬ್ಬ ಇರೋದ್ರಿಂದ ಒಂದ್ ವೇಳೆ ರಜೆ ಇರ್ತದೆ, ಏನು ಆದಷ್ಟು ಕೂಡಲೇ ಕಸವನ್ನ ಇಲ್ಲಿಂದ ತೆಗೆಸ್ಬೇಕು. ಅರ್ಥ ಆಯ್ತಾ? ಆದ್ರಿಂದ ನಮ್ಮ ಒಂದು ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ಕಾಲುವೆ ಸಮಸ್ಯೆ, ಜಮೀರನ್ನ ಹೇಳ್ತಿದ್ರು ಕಾಲುವೆ ಸಮಸ್ಯೆ ತುಂಬಾ ಇದೆ ನಮ್ಮ ಮನೆ ಹತ್ರ ಅಂದ್ಬಿಟ್ಟು. ಅದ್ರಿಂದ ಮೊದಲ ಆದ್ಯತೆ ಯಾವುದೇ ವಾರ್ಡಲ್ ಆಗಿರ್ಬೋದು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಎಲ್ಲರೂ ಕೂಡ ವಾರ್ಡಲ್ಲಿ ಇರೋರು ನಾವು ಕೂಡ ಸ್ವಲ್ಪ ಸಹಕಾರ ಕೊಡ್ಬೇಕಾಗುತ್ತೆ ನಗರಸಭೆಯವರಿಗೆ. ಆದ್ರಿಂದ ಏನು ಒಂದಿನ ಬಿಟ್ಟು ಕಸದ ಗಾಡಿ ಬರ್ತಾ ಇದೆ, ಅದು ಸರಿಯಾದ ಸಮಯಕ್ಕೆ ಬರಲ್ಲ. ಒಂದ್ಸತಿ 6 ಗಂಟೆಗೆ ಬಂದ್ಬಿಡ್ತಾನೆ, ಒಂದ್ಸತಿ 9 ಗಂಟೆಗೆ ಬರ್ತಾನೆ, ಒಂದ್ಸತಿ 11 ಗಂಟೆಗೆ ಬರ್ತಾನೆ. ಸರಿಯಾದ ಸಮಯವನ್ನ ಪಾಲನೆ ಮಾಡ್ಬೇಕು. ಸರಿಯಾದ ಸಮಯಕ್ಕೆ ಪಾಲನೆ ಮಾಡಿದ್ರೆ ಕಸದ ಗಾಡಿ ಬಂದಾಗ ವಾರ್ಡಲ್ಲಿ ಇರೋ ಜನ ಕಾಯ್ತಾರೆ, ಕಾದು ಮತ್ತೆ ಆ ಗಾಡಿಗೆ ಹಾಕ್ತಾರೆ. ನೀನ್ ಇಷ್ಟ ಬಂದಾಗ ನೀನ್ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ನೀನ್ ಯಾವ್ದೋ ಬಂದೇ ಪುಟ್ಟ ಹೋದೆ ಪುಟ್ಟ ಅಂತ ಇದಾಗೋದಿಲ್ಲ. ಅದಕ್ಕೋಸ್ಕರ ಎಚ್ಚೆತ್ತುಕೊಂಡು ಸಮಯವನ್ನು ನಿಗದಿ ಪಡ್ಬೇಕು. ಆ ಸಮಯಕ್ಕೆ ತಕ್ಕ ಸಮಯಕ್ಕೆ ಬಂದ್ರೆ 15 ನಿಮಿಷ ಹೆಚ್ಚು ಕಡೆ ಬಂದ್ರೆ ನಾವೆಲ್ಲರೂ ಕೂಡ ಕಸದ ಎತ್ಕೊಂಡು ಕಾತ್ಕೊಂಡು ಗಾಡಿಗನ್ನ ಹಾಕ್ತಿವಿ. ಅದನ್ನ ನಾವು ಸ್ವಚ್ಛತೆ ಕಾಪಾಡ್ತೀವಿ. ನಾವು ಹೇಳೋರು ನಾವು ಕೂಡ ಸರಿ ಇರ್ಬೇಕು. ಅರ್ಥ ಆಯ್ತಾ? ಅದರಿಂದ ಈ ಕಸ ಏನಿದೆ, ರಾಶಿ ಏನಿದೆ ವಾರ್ಡ್ ನಂಬರ್ 25 ನಗರದಲ್ಲಿ, ಇದು ಕೂಡಲೇ ಕಸವನ್ನ ತೆಗಿಬೇಕು. ಮತ್ತೆ ಬೇರೆ ಏನಾದ್ರು ಸಮಯ ಹೆಚ್ಚು ಕಡಿಮೆ ಆದ್ರೂ ಕೂಡ, ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಇದಕ್ಕೆ ಜವಾಬ್ದಾರಿ ನಗರಸಭೆ ಆಗಿರ್ತಾರೆ. ಏನ್ ಹೇಳ್ತಾ ಇದೀನಿ, ಮತ್ತೊಂದ್ಸ ಹೇಳ್ತಾ ಇದೀನಿ, ಇದರ ಒಂದು ಹಾವು ಬೇರೆ ಮಗುಗಾಗ್ಲಿ ಇನ್ನೊಬ್ರು ಬೇರೆ ಏನೇ ಅನಾಹುತ ಆದ್ರೂ ಕೂಡ ಇಲ್ಲಿ ಇದಕ್ಕೆ ಕಾರ್ಯಕರ್ತರು ನಗರಸಭೆಯವರೇ ಆಗಿರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಮನವಿ ಮಾಡ್ತಾ ಇದೀವಿ, ವಾರ್ಡಿನ ಎಲ್ಲಾ ನಿವಾಸಿಗಳು ಎಲ್ಲೂ ಸೇರ್ಕೊಂಡು ನಿಮ್ಗೆ ಮನವಿ ಮಾಡ್ತಾ ಇದೀವಿ, ಆದಷ್ಟು ಬೇಗ ಕಸವನ್ನ ಇಲ್ಲಿ ತೆಗಿಬೇಕು. ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಏನು ಇದೇ ವಾರ್ಡ್ ಅಂತಲ್ಲ, ಎಲ್ಲಾ ವಾರ್ಡ್ಗಳಲ್ಲಿ ಕೂಡ ಬೇರೆ ಒಂದು ಹಳ್ಳಿಯ ಒಂದು ಜನ, ಬೇರೆ ಒಂದು ತಾಲೂಕಿನ ಜನ ನಮ್ಮ ಮುಳಬಾಗಿಲು ನಗರದಲ್ಲಿ ಸೈಡ್ಗಳನ್ನ ತೆಗೆದಿದ್ದಾರೆ. ಸೈಡನ್ನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರ ಹೆಸರಲ್ಲಿ ಇರ್ತದನ್ನ ಇಲ್ಲ ಅಂದಿಲ್ಲ. ಆ ಕಸ ಹೆಂಗಿರ್ತದೆ ಅಂದ್ರೆ ಪಾಯ ಮೇಲೆ, ಅವ್ರ ಸೈಡ್ ಮೇಲೆ ದೊಡ್ಡ ಮರಗಳು, ಕಸ ಎಲ್ಲ ತುಂಬಿರ್ತದೆ. ಪಕ್ಕದ ಮನೆಯವ್ರಿಗೆ ಬಾಧೆ ಆಗುತ್ತೆ. ಅದೊಂದು ಕೂಡ ಮನವಿ ಮಾಡ್ತಾ ಇದೀನಿ. ಅವ್ರು ಯಾರ್ಯಾರಿದ್ದಾರೆ, ಯಾರೇ ಆಗಿರ್ಬಹುದು, ಯಾವ್ದೇ ತಾಲೂಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾವ್ದೇ ಜನಾಂಗ ಆಗಿರ್ಬೋದು, ನಮ್ಗೆ ಅವಶ್ಯಕತೆ ಇಲ್ಲ. ಆ ಸೈಡಲ್ಲಿ ಇರುವಂತಹ ಗಿಡ ಮರಗಳನ್ನ ಕಟ್ ಮಾಡ್ಕೋಬೇಕು. ಆ ಸೈಡಲ್ಲಿ ನಿಮ್ಮ ಸೈಡ್ಗಳಲ್ಲಿರುವಂತಹ ಒಂದು ಕಸವನ್ನ ತೆಗಿಬೇಕು. ಅರ್ಥ ಆಯ್ತಾ? ತೆಗೆದು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತಾ, ಇವತ್ತು ವಾರ್ಡ್ ನಂಬರ್ 20 ಎಲ್ಲಾ ಒಂದು ಸಾರ್ವಜನಿಕರು ಮತ್ತೆ ಎಲ್ಲಾ ನಮ್ಮ ಮುಖಂಡರೆಲ್ಲರೂ ಕೂಡ ಸೇರಿ ಈ ಒಂದು ಮನವಿಯನ್ನ ತಮಗೆ ಮಾಡ್ತಾ ಇದೀವಿ ಅಂತ ಹೇಳ್ತಾ, ನನ್ನ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸೈಫ್ಗೆ, ನಮ್ಮ ನವೀದ್ ಅವ್ರಿಗೆ, ಖಾದರಣ್ಣಗೆ, ನಮ್ಮ ಇದ್ರೀಸ್ಗೆ, ಖಲೀಲ್ ಅಣ್ಣಗೆ, ನಮ್ಮ ನಮ್ಮ ಹಜರತ್ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ. ಮತ್ತೊಂದ್ಸತಿ ಹೇಳ್ತಾ ಇದೀನಿ, ಕಸವನ್ನ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಮಾಡಬೇಕು, ಮನವಿ ಮಾಡ್ತಾ ಇದೀವಿ. ಎಚ್ಚೆತ್ಕೊಳ್ಳಿ. ನಮಸ್ಕಾರ.